ವೀಕ್ಷಕರೇ ನೋಡಿ, ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನ ಕಲಿಯೋದು ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ, ಎಷ್ಟು ದಿನ ಕ್ಲಾಸಸ್ಗಳು ನಡೆಯುತ್ತೆ ಅನ್ನೋದು ಈಗಾಗಲೇ ನಾವು ಸಾಕಷ್ಟು ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೂಡ ನಾವು ಹಂಚಿಕೊಂಡಿದ್ದೇವೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಅದರಂತೆಯೇ ನೋಡಿ, ಜನವರಿ 5ರಂದು ವಾಸ್ತು ತರಗತಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನು ಕಲಿಸ್ಕೊಟ್ರೆ ಆಯಿತು ಬಿಟ್ಬಿಡೋಣ ಅನ್ನೋ ಥರ ಯೋಚನೆ ಮಾಡೋದು ಕೂಡ ಇರುತ್ತೆ. ಬಟ್ ಆದರೆ ವಾಸ್ತು ತರಗತಿಗಳನ್ನು ಕೂಡ ಕಲಿಸ್ಕೊಡ್ತಾ ಇದ್ದಾರೆ ಗುರೂಜಿ. ಅದು ಕೂಡ ಜನವರಿ 5ರಿಂದ ಆರಂಭ ಆಗುತ್ತೆ. ಈಗಾಗಲೇ 110ನೇ ಬ್ಯಾಚ್ ಮುಗಿಸಿದ್ದಾರೆ ಗುರೂಜಿಗಳು. ಡಿಸೆಂಬರ್ 1ರಿಂದನೇ ಈಗಾಗಲೇ ನಡೀತಾ ಇದೆ ಕ್ಲಾಸಸ್ಗಳು. ಇನ್ನು ಮುಂದಿನ ಕ್ಲಾಸಸ್ ಯಾವಾಗ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. ಮುಂದಿನ ಕ್ಲಾಸಸ್ಗಳು ಫೆಬ್ರವರಿ 10ನೇ ತಾರೀಕಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ. ನೀವು ಕೂಡ ಈ ಕ್ಲಾಸಸ್ಗಳಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನಿಮ್ಮ ನಂಬರನ್ನು ನೋಂದಣಿ ಮಾಡಿಕೊಳ್ಳಿ, ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಕಾಲರ್ಸ್ಗಳು ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ಟಾಗಿರುವಂಥದ್ದು. ಮತ್ತೊಮ್ಮೆ ಸಂಪರ್ಕ ಮಾಡ್ತಾರೆ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಕರೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಅಂತ ಹೇಳ್ತಾ, ಗುರುಜಿ ನೋಡಿ, ನಕ್ಷತ್ರ ನಾಡಿ ಈ ಒಂದು ಕಾರ್ಯಕ್ರಮ ನೋಡಿದವರು ಸಾಕಷ್ಟು ಜನ ನಿಮ್ಮ ಹತ್ರ ಈಗಾಗಲೇ ಜ್ಯೋತಿಷ್ಯವನ್ನು ಕಲ್ತಿರೋರು ಮಾತಾಡೋದನ್ನು ಗಮನಿಸಿದ್ದೇವೆ. ಸೊ ಈ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದು ಕುತೂಹಲ ಕೆಲವ್ರಿಗಿದ್ದೇ ಇರುತ್ತೆ. ಬರೀ 15 ದಿನದಲ್ಲಿ ಕಲ್ತ್ಬಿಡ್ಬೋದಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ? 15 ದಿವಸದಲ್ಲಿ ಇರ್ತಕ್ಕಂಥ ಮೊಡ್ಯಾಲಿಟಿನ ಕಳೆದ 2016ರಿಂದನೂ ಕೂಡ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ನಾನು ಇದು ಮೊದಲನೇ ಬ್ಯಾಚು ಬನ್ನಿ ಅಂತಂದರೆ ಆಶ್ಚರ್ಯ ಇರ್ಬೋದು. ಈ ಕರಿತಾ ಇರೋದು 111ನೇ ಬ್ಯಾಚು ಫೆಬ್ರವರಿ 10ನೇ ತಾರೀಕಿಗೆ. ಹಾಗೆ ಕಲಿಬೋದಾ ಅನ್ನೋಕ್ಕೆ ಈ ಚಿತ್ರ, ಟಿ ವಿಲಿ ಹಾಕ್ತಾ ಇರ್ತಕ್ಕಂಥ ಚಿತ್ರವೇ ಸಾಕ್ಷಿ. ಎಷ್ಟು ಜನ ನಮಗೆ ಕಲಿತು ಜ್ಯೋತಿಷ್ಯದಲ್ಲಿ ಪರಿಣಿತರಾಗಿ ಅವರ ಜೀವನ ಅವ್ರು ನೋಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ವಾಸ್ತು ಒಂದು 5 ಬ್ಯಾಚ್ ಮಾಡಿದ್ದೀವಿ. 5 ವಾಸ್ತು. ತುಂಬ ಜನಕ್ಕೆ ವಾಸ್ತು ಬಗ್ಗೆ ಒಂದು ಕುತೂಹಲ ಇದೆ. ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡಿದ್ದಾರೆ ವಾಸ್ತುಗೋಸ್ಕರ. ಅದನ್ನು ಓಡಿಸಿ, ಇದನ್ನು ಓಡಿಸಿ, ಇದನ್ನು ಚೇಂಜ್ ಮಾಡಿ, ಅದನ್ನು ಚೇಂಜ್ ಮಾಡಿ, ಆ ಕಡೆ ಸರಿ ಇಲ್ಲ, ಈ ಕಡೆ ಟಾಯ್ಲೆಟ್ ಸರಿ ಇಲ್ಲ ಅಂತ. ಖರ್ಚಿಲ್ಲದೆ ವಾಸ್ತುವನ್ನು ಸರಿಪಡಿಸ್ತಕ್ಕಂಥ 6 ದಿವಸದ ತರಗತಿ. 6 ದಿವಸದ ತರಗತಿಯನ್ನು ಜನವರಿ 5ನೇ ತಾರೀಕು 2026 ಹೊಸ ವರ್ಷಕ್ಕೆ ಕೊಡ್ತಾ ಇದ್ದೀನಿ. ಮಹಿಳೆಯರಿಂದ ಹಿಡಿದು ಸಿವಿಲ್ ಇಂಜಿನಿಯರಿಂದ ಹಿಡಿದು ಯಾರು ಬೇಕಾದ್ರೆ ಕಲಿಬೋದು. ಸೊ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. 2 ರೀತಿ ಇರ್ತದೆ ಯಾವುದರಲ್ಲಿ, ನಮ್ಮ ವಾಸ್ತುನಲ್ಲಿ. ಒಂದು ಟ್ರೆಡಿಷ್ನಲ್ ವಾಸ್ತು ಅಂತ ಕರಿತೀವಿ, ಅಂದರೆ ಸಾಂಪ್ರದಾಯಿಕ ವಾಸ್ತು. ಅದರಲ್ಲಿ 16 ದಿಕ್ಕುಗಳು. ಇನ್ನು ಆಧುನಿಕ ವಾಸ್ತು ಅಂತ ಹೊಸದಾಗಿ ಬಂದಿದೆ. ಅದು ಎರಡನ್ನೂ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಆಧುನಿಕ ವಾಸ್ತುದಲ್ಲಿ ನಿಮಗೆ 32 ಕೋನಗಳು ಅಂತ ಕರಿತೀವಿ. 32 ಕೋನ ಅಂದರೆ ನಿಮ್ಮೊಂದು ಸಣ್ಣ ರೂಮಲ್ಲಿರಿ, 32 ದಿಕ್ಕಲ್ಲಿ ಎಲ್ಲಿ ಅದೃಷ್ಟ ಇದೆ ಅಂತ ಅಲ್ಲಿ ಹೇಳ್ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಅಂದರೆ ಅರ್ತ್ ಎನರ್ಜಿನ ನಾವು ಡ್ರಾ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅರ್ತ್ ಎನರ್ಜಿ ಅಂತ ಡ್ರಾ ಮಾಡ್ತೀವಿ.